ಪರವಾಗಿಲ್ಲ ಕಣ, ಕಪಲ್ಸ್ ಎಲ್ಲ ಬರ್ತಾರೆ ಇಲ್ಲಿ. ಅಲ್ಲ ನಿಮ್ಮಲ್ಲೆಲ್ಲ ನೀನು ಇಟ್ಕೋತಾ ಇಲ್ಲ, ಫಸ್ಟ್ ಹೋಗಿ ಆಚೆಗೆ ಅಂತಿದ್ದಾರೆ. ಓ ಓ ಓ ಓ ಎಲ್ಲ ಬಿದ್ದೈತೆ, ಎಲ್ಲ ಬಿದ್ದೈತೆ. ತಗೊಂಡು ರೂಮ್ಗೆ ಸಿಕ್ಕಾಪಟ್ಟೆ ಗಲೀಜು ಗುರು. ಈ ಕಡೆ ಏನು ಮಾಡೋಕ್ಕಾಗಲ್ಲ, ದೇವ್ರು ನೋಡ್ಬೇಕಂದ್ರೆ ಎಲ್ಲ ಕಡೆ ಹೋಗ್ಬೇಕು. ಹಂಗ ದೇವರು ಅಂತ ಬಂದ್ಬಿಟ್ರೆ ಏನು ಗೊತ್ತಾಗಲ್ಲ, ನಮ್ಮನ್ನು ಸ್ಕ್ಯಾಮ್ ಮಾಡ್ತವ್ರ ಅಥವಾ ನಾವು ಇದಾಗಬೇಕಾ. 2 ಪ್ಲ್ಯಾನ್ ಇದೆ. ಗೋವಾಗೆ ಹೋಗ್ಬಿಟ್ಟು ಹೋಗೋಣ ಅಂತ ಒಂದು, ಇಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಫೈನಲ್ ಆಗಿ ನಾನ್ ಸ್ಟಾಪ್ ಡ್ರೈವ್ ಮಾಡಿ ನಾವು ಶಿರಡಿ ರೀಚ್ ಆಗಿದ್ದೀವಿ. ಬಾಯ್ಸ್ ಎಲ್ಲ ಈಗ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಹೊರಡೋಣ ಅಂತ ಗಾಡಿ ನೋಡಿ ಇಲ್ಲೇ ಪಾರ್ಕ್ ಮಾಡ್ಕೊಂಡಿದ್ದೀವಿ ದೇವಸ್ಥಾನದ ಪಕ್ಕನೇ. ರೂಮ್ ಎಲ್ಲ ನೋಡಿದ್ದೀವಿ, ಒಂದು ಮಾತಾಡ್ಕೊಂಡಿದ್ದೀವಿ. ರೂಮ್ಗೆ ಹೋಗ್ಬಿಟ್ಟು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಹೊರಡೋದು. ಸೊ ನೀವು ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಸಿಗ್ತಾರೆ ಜನ, ರೂಮ್ ಬೇಕೇನು ಅಂತ ಕೇಳ್ತಾರೆ. 150 ರೂಪಾಯಿ ತಗೊಂಡು ರೂಮ್ಗೆ 150 ರೂಪಾಯಿ ಪರವಾಗಿಲ್ಲ, ಚೆನ್ನಾಗಿದೆ. ಇಲ್ಲ ಅಂದರೆ ಬಾರ್ಗಿನ್ ಅಲ್ಲ ಬೈ, ನಾವು ಹೆಂಗೆ ಬಾರ್ಗೇನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ಒಂದು ಚಿಕ್ಕ ರೂಮು ಮತ್ತು ವಾಶ್ರೂಮ್ ಇದೆ, 3 ಜನಕ್ಕೆ ಜಸ್ಟ್ ಸ್ನಾನ ಮಾಡಿ ಹೋಗೋಕ್ಕೆ ನಮಗೇನು 1 ಅವರ್ ಸಾಕು. 1 ಅವರ್ 150 ರೂಪಾಯಿ. ಅಲ್ಲಿ ಪಬ್ಲಿಕ್ ಟಾಯ್ಲೆಟಲ್ಲಿ ಅಥವಾ ಬಂಕಲ್ಲಿ ಒದ್ದಾಡೋಕ್ಕಿಂತ ಚೆನ್ನಾಗಿದೆ. ಈಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಹೊರಡಬೇಕು, ದರ್ಶನ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡಿ. ಸ್ನಾನ ಮಾಡಿ ಎಲ್ಲ ಫ್ರೆಶ್ ಅಪ್ ಆದ್ವಿ. ಇವಾಗ ಗಾಡಿ ಹೋಗಿ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಆಮೇಲೆ ಅಲ್ಲಿಂದ ಹೊರಡೋದಂತೆ ಬನ್ನಿ. ಓಕೆ, ಫೈನಲ್ ಆಗಿ ಇವಾಗ ಪಾರ್ಕಿಂಗ್ ಲೊಕೇಶನ್ ಬಂದಿದ್ದೀವಿ. ಸೊ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಸೊ ಇವರು ಭಯ ನಮ್ಗೆ ಇಲ್ಲಿ ಪಾರ್ಕ್ ಮಾಡಿಸಿದ್ದಾರೆ. ಗಾಡಿ ಪಾರ್ಕ್ ಮಾಡಿ ಒಳಗಡೆ ಹೋಗ್ಬೇಕಾದ್ರೆ ಮೊಬೈಲ್ ಆಗಿರ್ಬೋದು, ಇಯರ್ಫೋನು, ಚಾರ್ಜರ್ ಏನು ಅಲೋ ಮಾಡೋದಿಲ್ಲಂತೆ, ಎಲ್ಲ ಅಲ್ಲೇ ಬಿಟ್ಟು ಹೋಗ್ಬೇಕು. ಸೊ ನಿಮ್ಗೆ ಆ ಕಡೆ ಬರ್ಬೇಕಾದ್ರೆ ಸುಮಾರು ಜನ ಎಲ್ಲ ಸಿಗ್ತಾರೆ ಕರ್ಕೊಂಡು ಹೋಗೋಕೆ ಮಾಡೋಕ್ಕೆ ಅಂತ. ಸೊ ಹಂಗೆ ಇಲ್ಲೊಬ್ರು ಸಿಕ್ಕಿದ್ದಾರೆ, ನಮಗೆ ಕರ್ಕೊಂಡ್ಬಂದರು. ಇಲ್ಲಾಂದ್ರೆ ಡೈರೆಕ್ಟಾಗಿ ಬರ್ಬೋದು. ಸೊ ಇವಾಗ ನಾವು ಗೇಟ್ ಹತ್ರ ಹೋಗ್ತೀವಿ. ಆ್ಯಕ್ಚುಲಿ ಒಳಗಡೆಗೆ ಮೊಬೈಲ್ ಏನೋ ಅಲೋ ಇರಲ್ಲ, ಬಟ್ ಗೇಟ್ ಹತ್ರ ಒಂದು ಕಡೆ ಮೊಬೈಲ್ ಎಲ್ಲ ಡೆಪಾಸಿಟ್ ಮಾಡೋಗ್ಬೋದು. ಸೊ ಇವಾಗ ನಾವಿಲ್ಲಿ ಇದು ತಗೊಂಡಿದ್ದೀವಿ, ಹಾರ ಮತ್ತೆ ಈ ಶಾಲ್ ತಗೋಬೇಕಂತೆ. ಅಲ್ಲಿ ಸಾಯಿಬಾಬಾಗೆ ಇದನ್ನ ಅರ್ಪಣೆ ಮಾಡ್ಬಿಟ್ಟು ಮತ್ತೆ ಅಲ್ಲಿಂದ ವಾಪಸ್ ತಗೊಂಡ್ಬರ್ಬೇಕು. ಸೊ ಇಲ್ಲೇ ಇವ್ರ ಶಾಪಲ್ಲೇ ತಗೊಂಡೆ. ಬೇರೆ ನಂಬರ್ ಬೋಲ್ ದಬಾಯಿ ಆಪ್ತು 77440 77440 919 63 अविनाश. ओके, इधर आके आपको कॉल करेंगे तो पार्किंग पूरा आप यार पार्किंग वगैरह, रुकने का व्यवस्था, रूम वगैरह सब करवा देते हैं हम लोग. ಸೊ ಇಲ್ಲಿ ಬಂದ್ರೆ ಏನಂದ್ರೆ ನಮ್ಗೇನು ಫುಲ್ ಡೇ ಇರಬೇಕು ಅಂತೇನಿಲ್ಲ. ಇಲ್ಲಿ ಬಂದ್ಬಿಟ್ಟು ಏನೇನು ದಾನ ಮಾಡೋಕ್ಕಿದ್ರೆ ಪ್ರಸಾದ ಮತ್ತೆ ಶಾಲ್ ಈ ಥರದ್ದೆಲ್ಲ ತಗೊಂಡು ಸೊ ಇಲ್ಲಿಂದ ಹೋಗ್ಬೇಕು. ಡೈರೆಕ್ಟ್ ಏನು ಎಂಟ್ರೆನ್ಸ್ ಇದೆ, ಎಂಟ್ರೆನ್ಸ್ ಆಪೋಸಿಟ್ ಅಲ್ಲೇ ಇದೆ ಈ ದೇವಸ್ಥಾನ. ಅಂದ್ರೆ ನಿಮ್ಗೆ ಅಲ್ಲಿ ಬರ್ತಾ ಇದ್ದಂಗೆ ಎಲ್ಲ ಕೈ ಅಡ್ಡಾಕ್ತಾರೆ, ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು. ಹಂಗಾಗಿ ಇಲ್ಲಿ ಬಂದು ಮೊಬೈಲ್ ಎಲ್ಲ ಇಲ್ಲಿ ಮುಂದಕ್ಕೆ ಅಲೋ ಇರಲ್ಲ. ಎಂಟ್ರೆನ್ಸ್ ಸಿಕ್ಕಾಪಟ್ಟೆ ಗಲೀಜು ಗುರು. ಈ ಕಡೆ ಏನ್ ಮಾಡೋಕ್ಕಾಗಲ್ಲ, ದೇವ್ರು ನೋಡ್ಬೇಕಂದ್ರೆ ಎಲ್ಲ ಕಡೆ ಹೋಗ್ಬೇಕು. ಹಂಗಾಗಿ ಹೋಗ್ತಾ ಇದೀವಿ. ಇದು ಆಕ್ಚುಲಿ ಮೇನ್ ಎಂಟ್ರೆನ್ಸ್. ಅವ್ರು ಕರ್ಕೊಂಡು ಹೋಗ್ತಾ ಇದಾರೆ ನಮಗೆ. ನಿಮ್ಗೆ ಡೈರೆಕ್ಟ್ ಎಂಟ್ರೆನ್ಸ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೋಗೋಣ ನಡಿ, ಡೈರೆಕ್ಟ್ ಎಂಟ್ರಿ. ದೇವರು ಅಂತ ಬಂದ್ಬಿಟ್ರೆ ಏನು ಗೊತ್ತಾಗಲ್ಲ, ನಮ್ಮನ್ನು ಸ್ಕ್ಯಾಮ್ ಮಾಡ್ತವ್ರ ಅಥವಾ ನಾವು ಇದಾಗಬೇಕಾ ಏನು ಗೊತ್ತಾಗೋದಿಲ್ಲ. ನಮ್ಗೆ 100% ಫೈದಾ ಆಗುತ್ತೆ ಅದರಿಂದ. ಅವ್ರ 100 ರೂಪಾಯಿ ತಿಂತಾರೆ, ನಮಗೆ ಈ ಗೇಟ್ ಇಂದ ಬಿಡಿಸಿದ್ರೆ ಬೇಗ ಹೋಗ್ತೀವಿ, ಬೇಗ ಬರ್ತೀವಿ. ಹೌದು, ಅದು ಇದ್ದೇ ಇರುತ್ತೆ. ಅವ್ರು ವಿನ್ ತರ, ನಮ್ಗೂ ಒಳ್ಳೇದಾಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ. ಮೇ ಬಿ ಒಂದು 250-300 ರೂಪಾಯಿ ಸಿಕ್ಕಿರೋದು, 400 ರೂಪಾಯಿ ಕೊಡ್ತೀವಿ. ಎಲ್ಲ ದೇವ್ರಿಗೋಸ್ಕರ ಅಷ್ಟೇ. ಇಲ್ಲಿ ಮೊಬೈಲ್ ಕೌಂಟರ್ ಇದೆ, ಇಲ್ಲೆಲ್ಲ ಮೊಬೈಲ್ನ ಇಡಬೇಕು. ಪರ್ ಮೊಬೈಲ್ 5 ರೂಪಾಯಿ. ಮೊಬೈಲು, ಕ್ಯಾಮ್ರಾ ಬೇರೆ ಏನೇ ಇದ್ರು ಎಲ್ಲ ಇಲ್ಲಿ ಇಟ್ಬಿಟ್ಟು ಇಲ್ಲಿಂದ ಮುಂದ್ಗಡೆ ಹೋಗ್ಬೇಕು. ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ನಾವು ಕಾರ್ ಪಾರ್ಕಿಂಗ್ ಮಾಡಿದ ಜಾಗದಲ್ಲಿ ಪ್ರಸಾದ ಬೇಕಾದ್ರೆ ಹಾಗೆ ತಗೋಬೋದು. ಚೆನ್ನಾಗಾಯಿತು. ಏನೊಂದು 20 ನಿಮಿಷದಲ್ಲಿ ದರ್ಶನ ಎಲ್ಲ ಆಯಿತು. ತುಂಬ ಕ್ಯೂ ಕಡಿಮೆ ಇತ್ತು. ಡೈರೆಕ್ಟಾಗಿ ಮುಂದೆನೇ ಒಂದು 2-3 ನಿಮಿಷ ನಿಂತ್ಕೊಂಡು ಬಾಬಾ ನೋಡ್ಕೊಬರೋ ಅಷ್ಟು ಟೈಮ್ ಇತ್ತು. ಅಷ್ಟು ಕ್ಯೂ ಕಡಿಮೆ ಇತ್ತು, ಸೋಮವಾರ ಅಲ್ವಾ, ಹಂಗಾಗಿ. ಸೊ ಬನ್ನಿ ಇವಾಗ ನಾವು ನಮ್ಮ ಸ್ಲಿಪ್ಪರ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಎಲ್ಲರೂ ಹೋಗ್ತಾ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ. ಪೂರೆ ಕ್ಯಾಕೆ इडली पोहा, राइस, उपमा. ओके, राइस में क्या है? राइस में पुलाव आएगा सर, ಪಲಾವ್ ಆಗ राइस. ठीक है, 2 ಇಡ್ಲಿ ಇದೆ ಇದು. ಇಡ್ಲಿ ತಗೊಂಡು ಆಮೇಲೆ ಮತ್ತೆ ಪಲಾವ್ ತಿನ್ನೋಣ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ, ಬಟ್ ನಮ್ಮದು ಹೆಂಗೆ ಮಾಡ್ತೀವಿ ಆ ಥರ ಖಾರ ಎಲ್ಲ ಹತ್ರ ಚೆನ್ನಾಗಿದೆ. ಓಕೆ, ಸೊ ಇಡ್ಲಿ ಆಯಿತು. ಇವಾಗ ಪಲಾವ್ ತೊಗೋತಾ ಇದ್ದೀನಿ, ಪಲಾವ್ ತಿನ್ಕೊಂಡು. ಸೊ ಈಗ 2 ಪ್ಲ್ಯಾನ್ ಇದೆ. ಗೋವಾಗೆ ಹೋಗ್ಬಿಟ್ಟು ಹೋಗೋಣ ಅಂತ ಒಂದು, ಇಲ್ಲ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗೋಣ ಅಂತ. ಬಾಯ್ಸ್ ಹೆಂಗೆ ಹೇಳ್ತಾರೆ ಅದ್ರ ಮೇಲೆ. ಇದೆಲ್ಲ ನೋಡಿ, ಇದು ಮಹಾರಾಷ್ಟ್ರ ಗಲೀಜು ಫುಲ್ಲು. ಓ ಓ ಓ ಓ ಎಲ್ಲ ಬಿದ್ದೈತೆ, ಎಲ್ಲ ಬಿದ್ದೈತೆ. ಓಪನ್ ಮಾಡಿದ್ವಿ ಬಿತ್ತು ಇವಾಗ. ಜೈ ಬಜರಂಗ ಬಲಿ, ಅಮ್ಮ ದೇವ್ರೆ. ಇದ್ದೀವಿ, ಗೋವಾ ಹೋಗ್ತಾ ಇದ್ದೀವಿ. ಇದು ಮಹಾರಾಷ್ಟ್ರದಲ್ಲಿ ಇದ್ದೀವಿ ಇವಾಗ. ಇಲ್ಲಿ ನೋಡಿ ಬೇಲ್ ಕೇಳಿದ್ವಿ, ಹೆಂಗಿದೆ. ನೀವು ಫಸ್ಟ್ ಟೈಮ್ ಅದು ತಿಂತಾ ಇರೋದು. ಖಾರ ಆಗಿರೋ ಎಲ್ಲ ಕೊಟ್ಟವ್ರೆ, ಬಿಸಿ ಬಿಸಿ ಇದೆ. ಚಿಕ್ಕದು ಕೊಡ್ತಾರೆ ಚೆನ್ನಾಗಿದೆ ನೋಡಿ. ಗಾರ್ಲಿಕ್ ನಾನು ಮತ್ತು ರೊಟ್ಟಿ ಆರ್ಡ್ರ್ ಮಾಡಿದ್ದೀವಿ, ಬಟರ್ ರೊಟ್ಟಿ. ಇನ್ನೂ ಮಹಾರಾಷ್ಟ್ರದಲ್ಲೇ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ನಮ್ಮ ಮೊದಲನೇ ಊಟ. ಮಹಾರಾಷ್ಟ್ರದಲ್ಲಿ ಮಟನ್ ತುಂಬ ಚೆನ್ನಾಗಿರುತ್ತೆ ಅಂತಾರೆ, ಟ್ರೈ ಮಾಡೋಣ ಅಂತ ಇವತ್ತು ಗೊತ್ತಾಗುತ್ತೆ. ಟೇಸ್ಟ್ ಮಾಡುವ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸಾಕಾದಾಗ
ಹೋಗ್ಬೇಕು ಎಣ್ಣೆ ಹೊಡೆದ್ಬಿಟ್ಟು ಅವ್ರು ಲೋಕಲೇನೆ ಹೇಳಿದೆ ಬೇಡ ಬೇಡ ಲೋಕಲ್ ಕುಡಿಬೇಡ್ರಿ ಅಂತ ಕೇಳಲಿಲ್ಲ. ಆಮೇಲೆ ಕಟ್ ಮಾಡು ಅಂತಾರೆ ವಿಡಿಯೋದಲ್ಲಿ ಇದನ್ನೆಲ್ಲ ಹೆಂಗೆ ಕಟ್ ಮಾಡಿ ಕುಡಿದು ಇಳಿದ್ಮೇಲೆ ನೋಡ್ಬಿಟ್ಟು ಕಟ್ ಮಾಡೋ ಅಂತಾರೆ. ಚಿನ್ನದ ಹಾಕಿ ಹೆಂಗೆ ಹುಚ್ಚುಚ್ಚು ಹೇಳಿದೆಲ್ಲ ಹಾಕ್ಕೊಳ್ಳಿ. ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕಾ ಕೊಡ್ತೀನಿ ಎಷ್ಟು ಬೇಕು ಅಷ್ಟು. ಮಹಾರಾಷ್ಟ್ರ ಕಡೆಯಿಂದ ಗೋವಾ ಎಂಟ್ರಿ ಆಗ್ತಾ ಇದೀವಿ. ಇನ್ನೊಂದು 90 ಕಿಲೋಮೀಟರ್ ಇದೆ. ಅಂಬೋಲಿ ಘಾಟ್ ಅನ್ಸುತ್ತೆ. ಶಿರ್ಡಿ ಮುಗಿಸ್ಕೊಂಡು ಸೀದಾ ಗೋವಾಗೆ ಬಂದ್ವಿ. ಸಿಕ್ಕಾಪಟ್ಟೆ ವಿಂಡ್ ಇದೆ ಅಲ್ಲಿ. ನಾನು ಬೈಕ್ ತೊಗೊಂಬಂದಿಲ್ಲ. ಗಾಡಿ ಆ ಕಡೆ ಎಲ್ಲೋ ಒಂದು ಕಡೆ ಪಾರ್ಕ್ ಮಾಡಿದ್ದೀವಿ. ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಇದು ಕ್ಲಿಫ್. ಸೂಪರ್ ಅಂದರೆ ಸೂಪರ್ ಆಗಿದೆ ಇದು ಕ್ಲಿಫ್ ಮಾತ್ರ. ಇಲ್ಲಿ ಮುಂಗಡೆ ಹೋಗ್ತಾ ನಿಮಗೆ ಬೀಚ್ ವ್ಯೂ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ನೋಡಿ ಹೇಗಿದೆ. ಇವಾಗ ನಾವು ಇಲ್ಲಿ ಸ್ಟೇ ಮಾಡಿದ್ದೀವಲ್ಲ ನೈಟ್ ಎಲ್ಲ ಅದನ್ನು ತೋರಿಸ್ತೀವಿ ಬನ್ನಿ. ಸೊ ಈ ಕಡೆ ಎಲ್ಲ ಹಾಸ್ಟೆಲ್ ಬಂದು ಇಲ್ಲಿ ಟೆಂಟ್ ಹಾಕೊಂಡಿದ್ದೀವಿ. ಬಾಯ್ಸ್ ಎಲ್ಲ ನೆನ್ನೆ ಮಲಗಿದವ್ರು ಇನ್ನೂ ಯಾರೂ ಎದ್ದಿಲ್ಲ. ಪೀಸ್ಫುಲ್, ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲ, ಏನಿಲ್ಲ. ಕೆಳಗಡೆ ಆ ಕಡೆ ಕ್ಲಿಫು ಮೇಲ್ಗಡೆ ಇದ್ದೀವಿ. ತುಂಬ ಸೂಪರ್ ಆಗಿದೆ. ಸೊ ಇಲ್ಲಿಂದ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ. ಎಲ್ಲ ಎದ್ದು ರೆಡಿ ಆಗಬೇಕು. ನಾನು ಸ್ವಲ್ಪ ಎದ್ದು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಯಾಕಂದ್ರೆ ಟ್ರಾವೆಲಿಂಗ್ ಇರ್ಬೇಕಾದ್ರೆ ಮೇನ್ ನಿಮಗೆ ಪ್ರಾಬ್ಲಮ್ ಬರೋದು ಟಾಯ್ಲೆಟ್ ಮತ್ತು ಸ್ನಾನಕ್ಕೆ. ಆಯ್ತಾ ಫೋಟೋಸ್ ಎಲ್ಲ ತಗೊಂಡಿದ್ದು? ಬಾಯ್ಸ್ ಫೋಟೋಸ್ ಎಲ್ಲ ತಗೊಂಡು ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಓಕೆ ಬನ್ನಿ, ಈಗ ಟೈಮ್ ಟು ಹ್ಯಾವ್ ಸಮ್ ಫುಡ್. ಹೊಟ್ಟೆ ತುಂಬ ಹಸಿತಾ ಇದೆ. ನಿನ್ನೆ ಇಲ್ಲಿ ನಾವು ಅಷ್ಟು 4 ಗಂಟೆಗೆ ಬಂದ್ವಲ್ಲ, 4 ಗಂಟೆಗೆ ಮಲಗಿದವ್ರು ಎಲ್ಲ ಇವಾಗ ಎದ್ದಿದ್ದಾರೆ. ಹೊಡೋಣ? ಓಕೆ ಚಲೋ ಲೆಟ್ಸ್ ಗೋ. ಪರವಾಗಿಲ್ಲ ಕಣೋ, ಕಪಲ್ಸ್ ಎಲ್ಲ ಬರ್ತಾರೆ ಇಲ್ಲಿ ಈ ಜಾಗದಲ್ಲಿ. ಬರೋದೇ ಕಪಲ್ಸ್ ಮತ್ತಿನ್ನೇನು. ಕಳ್ಳ ಸಿಗಾಕೊಂಡ. ಇವನೇ ಕರ್ಕೊಂಡ್ಬಂದಿದ್ದು ಧೀರಜ್ ನಮ್ಮ ಈ ಜಾಗಕ್ಕೆ ಫಸ್ಟ್ ಟೈಮ್ ಬಂದಿದ್ದಂತೆ. ತುಂಬಾ ಚೆನ್ನಾಗಿದೆ ಜಾಗ, ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ದ. ನಮ್ಗೆ ಗೊತ್ತಾಗಿಲ್ಲ ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ. ಇವಾಗ ಬೆಳಗ್ಗೆ ಗೊತ್ತಾಯ್ತು. ಸುಮಾರು ಕಪಲ್ಸ್ ಅವರು ಇವರೆಲ್ಲ ಬಂದು ಕೆಳಗಡೆ ಇಳಿದೋಗ್ತಾ ಇದ್ರು. ಧೀರಜ್ ಫೋಟೋಸ್ ನೋಡಿದ್ಮೇಲೆ ನಮ್ಗೆ ಇವಾಗ ಗೊತ್ತಾಯ್ತು. ಹಳೆ ಫೋಟೋಸ್ ಎಲ್ಲ ತೋರಿಸ್ತಾ ಇವನು ಇಳಿದೋಗ್ತಾ ಇರೋದೆಲ್ಲ ಇವಾಗ ಕನ್ಫರ್ಮ್ ಆಯ್ತು. ಏನು ಸುಮ್ಮನೆ ಇರ್ಬೇಕಾ? ವೈರಲ್ ಮಾಡ್ಬಿಡ್ತೀವಿ, ತಡಿ ಇದನ್ನ ನಿಮ್ದನ್ನ ನೋಡಿ. ಇವನೇ. ನನಗೆ ಇದಕ್ಕೂ ಏನು ಸಂಬಂಧ ಇಲ್ಲ ಫ್ರೆಂಡ್ಸ್. ನೀವು ಬ್ರೋ ನೀವು ಬಂದಿದ್ರಿ ಅಂದ್ರಲ್ಲ? ಇಲ್ಲ, ನಾನು ಫಸ್ಟ್ ಟೈಮ್. ನೀವು ಫಸ್ಟ್ ಟೈಮಾ? ಫ್ಯಾಮಿಲಿ ಕ್ಯಾಂಪಿಂಗ್ ಎಲ್ಲ ಮಾಡಕ್ಕೆ ಬರ್ಬೋದು. ಸೊ ಗೋವಾ ಬಂದ್ವಿ. ಒಂದೊಳ್ಳೆ ಕ್ಲಿಫಲ್ಲಿ ಟೆಂಟ್ ಹಾಕಿ ನಿದ್ದೆ ಮಾಡಿದ್ದು ಅಷ್ಟೇ. ಆ್ಯಕ್ಚುಲಾಗಿ ನಾವು ಗೋವಾದಲ್ಲಿ ಒಂದು ಒಳ್ಳೆ ಕ್ಯಾಂಪಿಂಗ್ ಮಾಡೋಣ ಅಂತ ನಮ್ದೆಲ್ಲ ಐಡಿಯಾ ಇತ್ತು. ಬಟ್ 3 days 4 days ಕಂಟಿನ್ಯೂಸ್ ಆಗಿ ನಾವು ಇದರಿಂದ ಇರೋದು 2,500 ಆಲ್ಮೋಸ್ಟ್ ಇದು ಸೇರಿದ್ರೆ 3,000 ಕಿಲೋಮೀಟ್ರು. 2,800-700 ಕಿಲೋಮೀಟ್ರ್ ನಾನ್ ಸ್ಟಾಪ್ ಹೊಡ್ಕೊಂಬಂದಿದ್ದೀವಿ. ಅಂದರೆ ಎಲ್ಲೂ ರೂಮು ಮಾಡಿಲ್ಲ, ಟೆಂಟ್ ಓಪನ್ ಮಾಡಿಲ್ಲ. ಹೋಗೋದು, ನಿದ್ದೆ ಬಂದ ತಕ್ಷಣ ಸೈಡ್ಗೆ ಹಾಕೋದು, ನಿದ್ದೆ ಮಾಡೋದು, ಕಾಫಿ ಕುಡಿಯೋದು, ಹೋಯ್ತಾ ಇರೋದು. ಹಾಗೆ ಬಂದ್ವಿ. ಹಂಗಾಗಿ ನಾವೊಂದು ಆನ್ ದಿ ವೇ ಬರ್ತಾ 2 ಟೆಂಪಲ್ಲು ಪ್ಲಸ್ಸು ಏನಂತಾರೆ ಈ ಗೋವಾ ರೀಚ್ ಆಗೋಕ್ಕೆ ಸರಿ ಆಯಿತು. ಸೊ ಇವಾಗ ವಾಪಸ್ ಗೋವಾಯಿಂದ ಬ್ಯಾಂಗ್ಳೂರ್ ಕಡೆ ಹೋಗ್ತಾ ಇದ್ದೀವಿ. ಆನ್ ದಿ ವೇ ದಾವಣಗೆರೆ ಮೇಲೆ ಮನೆ ನೋಡೋಣ ಇನ್ನೇನಾದ್ರು ಅಡ್ವೆಂಚರ್ ಸಿಗುತ್ತಾ, ಏನು ಏನಾದ್ರು ಫುಡ್ ಸಿಗುತ್ತಾ ಟ್ರೈ ಮಾಡೋಕ್ಕೆ, ಆ ಥರ ನೋಡಿಕೊಂಡು. ಸೊ ಇದು ತುಂಬ ನಿಮ್ಗೆ ಶಾರ್ಟ್ ಇರುತ್ತೆ. ಯಾಕಂದ್ರೆ ಲದಾಖ್ ಟ್ರಿಪ್ ಮುಗೀತು. ಅದಾದ್ಮೇಲೆ ಏನಿದ್ರು ಜಸ್ಟ್ ಹೋಗೋದು ಮಾಡೋದು ಇದು ಮಾತ್ರ ಇರುತ್ತೆ. ಸ್ವಲ್ಪ ಬೋರಿಂಗ್ ಇರುತ್ತೆ, ಸಹಿಸ್ಕೊಂಬಿಡಿ ಅಷ್ಟೇ. ಸೊ ಇಲ್ಲಿ ಗೋವಾದಲ್ಲಿ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಬ್ರೋ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ ನೀವು? ಏನಿದೆ ಬ್ರೇಕ್ಫಾಸ್ಟ್? ಪಾವ್ ಭಾಜಿ ವಡಪಾವ್ ಇದೆಯಾ? ಎಷ್ಟು 4 ಕೊಡ್ತಾರ ಒಂದಕ್ಕೆ? ಸೊ ಇದೇನು ರೋಸ್ಟ್ ಏನು ಮಾಡಿಲ್ಲ. ನನಗೆ ಗೋವನ್ ಸ್ಟೈಲಲ್ಲಿ ತಿಂಡಿ ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಆಗಿದ್ರೆ ಒಳ್ಳೆ ಬೆಳಗ್ಗೆ ಮಟನ್ ಪಲಾವು, ದೋಸೆ, ಇಡ್ಲಿ, ಚಟ್ನಿ. ಬಟ್ ಹೈ ಎಕ್ಸ್ಪೆಕ್ಟೇಷನ್ಸ್ ಆಚೆ ಬಂದಾಗ ಸಿಕ್ಕಿದ್ದು ತಿನ್ಬೇಕಷ್ಟೇ. ಚೆನ್ನಾಗಿದೆ ಅವರು ಸಾಂಬಾರು. ಯಾವ ಮಟನ್ ಸಾರಿಗೆ ಕಡಿಮೆ ಇಲ್ಲ ಅಲ್ಲ. ಬೆಂಗಳೂರಿಗೆ ಒಂದು 300 ಕಿಲೋಮೀಟರ್ ಇದೆ. ಕಲೆನವ್ರ ಗಾಡಿಗೆ ಅವ್ರ ಬಂಕಿಂದನೇ ಆಡ್ತಾ ಹಾಕ್ಸ್ತಾ ಇದ್ದೀವಿ. ಫೈನಲ್ ಆಗಿ ದಾವಣಗೆರೆ ರೀಚ್ ಆಗಿದ್ದೀವಿ. ಇವಾಗ ಫಸ್ಟ್ ಡ್ರಾಪ್ ಬಂದು ಧೀರಜ್ನ ಡ್ರಾಪ್ ಮಾಡಿ ಅಲ್ಲಿಂದ ಹೊರಡೋದು. ಅದು ನಮಗೆ ಟಾರ್ಚರ್ ಕೊಡ್ತಾ ಇದೆ. ಇಲ್ಲಿ ಬಂದ್ಮೇಲೆ ಖುಷಿ ಆಗ್ತಿದೆ. ಅವ್ರ ಅಪ್ಪ ರೋಸ್ಟ್ ಮಾಡೋದು ನೋಡಿ. ಅಲ್ಲ ನಿಮ್ಮಲ್ಲೆಲ್ಲ ನೀನು ಇಟ್ಕೋತಾ ಇಲ್ಲ, ಫಸ್ಟ್ ಹೋಗಿ ಆಚೆಗೆ ಅಂತ ಇದ್ದಾರೆ. ಹತ್ರ ಟಾರ್ಚರ್ ಅನ್ಕೊಂಡಿದ್ವಿ, ಇವ್ರ ಮನೆಯಲ್ಲೂ ಟಾರ್ಚರ್ ಅಂತೆ ಫುಲ್ಲು. ಗೊತ್ತು, ನೋಡೋರಿಗೆ ಗೊತ್ತು ಏನಂತ. ಎಲ್ಲ ಜೋಕು సైడ్కి వస్తే ಅಂದ್ರೆ ಹೇಳಿ ಹೋಗ್ಬಿಡ್ತೀನಿ ಇಲ್ಲಿಂದ. ನಾನೇ ಹೋಗ್ಬಿಡ್ತೀನಿ. అది మాకు తెలిసిందే నీ గురించి అని చెప్తాను. ನೀನು ಸಮಸ್ಯೆ ಅಂತ ఏం మాట్లాడేది. ಸರಿ ಬಿಡಿ ಬೈ, ಸಿಗೋಣ. ಓಕೆ, ಹ್ಯಾಪಿ ರೋಸ್ಟಿಂಗ್ ಡೇ. ನಿಮ್ಮ ಹುಡುಗನ ಸೇಫಾಗಿ ಡ್ರಾಪ್ ಮಾಡಿದ್ದೀವಿ. ನಮ್ಮ ಹುಡುಗಿ ಅನ್ಕೊಂತಾರ ಬೈ. ಸರಿ ಮಗ, ಹುಷಾರು. ಸಿಗೋಣ. ಇನ್ನು ನಾವೊಂದೆಲ್ಲ ಫುಲ್ ಮನೇಲಿ ಫುಲ್ ರೋಸ್ಟಿಂಗ್ ಚಾಲು ಆಗುತ್ತೆ ಅವ್ರ ಮನೆಯಲ್ಲಿ. ಎಲ್ಲ ಮುಗಿಸ್ಕೊಳ್ಳಿ, ನಾವು ಬೆಂಗಳೂರು ಕಡೆಗೆ ಜರ್ನಿ ಇದೆ ಕಂಟಿನ್ಯೂ ಮಾಡೋದಕ್ಕೂ. ನಾಳೆ ನಾನು ನನ್ನ ಮಗಳು ನೋಡಬೇಕು. ಹಂಗಾಗಿ ಇವತ್ತೇ ಮನೆಗೆ ಹೋಗಿ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸಿ ನಾಳೆ ಸೀದಾ ಹೋಗಿ ನನ್ನ ಮಗಳನ್ನ ನೋಡಿಕೊಂಡು ಹೆಂಡತಿ ನೋಡಿಕೊಂಡು ಆ್ಯಂಡ್ ಮತ್ತೆ ನಮ್ಮದು 2 days ರೈಡ್ ಬೇರೆ ಇದೆ ಜಟಾಯು ಕಡೆಯಿಂದ, ಅದು ಬೇರೆ ಕಂಟಿನ್ಯೂ ಮಾಡೋಣ ನಮ್ಮ ಜರ್ನಿ. ಫೈನಲ್ ಆಗಿ ಬೆಂಗಳೂರು ರೀಚ್ ಆಗಿದ್ದೀವಿ. ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಧೀರಜ್ನ ಡ್ರಾಪ್ ಮಾಡಾಯಿತು. ಕಲ್ಯಾಣ್ ಬ್ರೋ ನನ್ನ ಇಲ್ಲಿ ಡ್ರಾಪ್ ಮಾಡಿ ಹೊರಡ್ತಾ ಇದ್ದಾರೆ. ಹೆಂಗಿತ್ತು ಬ್ರೋ? ಸಾಕಾಗಿತ್ತು. ಸ್ನೋ ಅಲ್ಲ, ಸಿಕ್ಕಾಪಟ್ಟೆ ಸ್ನೋ.
ನೆಕ್ಸ್ಟ್ ಎಪಿಸೋಡಲ್ಲಿ ನಮ್ಮ ಜರ್ನಿ ಹೆಂಗಿತ್ತು, ಎಷ್ಟು ಖರ್ಚಾಯಿತು ಅಂತ ಹೇಳೋವಂಥದ್ದೆಲ್ಲ ಕಂಪ್ಲೀಟ್ ಸ್ಟೋರಿ ಇರುತ್ತೆ. ಚೆಕ್ ಮಾಡಿ ಆ ಫುಲ್ ಸ್ಟೋರಿನ ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀವಿ. ಬೆಂಗಳೂರು ರೀಚ್ ಆಯಿತು 10:30, ಮನೆಗೆ ಹೋಗ್ಬಿಟ್ಟು ನೆಮ್ಮದಿ ನಿದ್ದೆ ಮಾಡಿಬಿಟ್ರೆ ನಮ್ಮ ಡೇ ಫಿನಿಶ್. ಒಳ್ಳೆ ನಿದ್ದೆ ಬರಲಿ, ಚೆನ್ನಾಗಿ ನಿದ್ದೆ, ಕಾಲು ಚಾಚ್ಕೊಂಡು ನಿದ್ದೆ ಮಾಡಿ ಆಯಿತಾ. ಎಲ್ಲರನ್ನು ಡ್ರಾಪ್ ಮಾಡಿ ನಾನು ಕೂಡ ಫೈನಲ್ ಆಗಿ ಮನೆಗೆ ರೀಚ್ ಆಗಿದ್ದೀನಿ. ಲಗೇಜ್ ಎಲ್ಲ ಇಳಿಸೋದೇ ದೊಡ್ಡದು. ಮನೇಲಿ ಬೇರೆ ಯಾರು ಇಲ್ಲ, ಎಲ್ಲ ಊರಿಗೆ ಹೋಗಿದ್ದಾರೆ. ಹಿಮ ಅವ್ರ ಅಮ್ಮ ಮನೆಗೆ ಹೋಗಿದ್ದಾರೆ. ಲಗೇಜ್ ಎಲ್ಲ ಇಳಿಸಿ ಇವತ್ತಿಗೆ ರೆಸ್ಟ್ ಮಾಡಿದ್ರೆ ಲದಾಖ್ ಟ್ರಿಪ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ನೆಕ್ಸ್ಟ್ ಇದರಲ್ಲಿ ನಾನು ಎಷ್ಟು ಖರ್ಚಾಯಿತು, ಏನಾಯಿತು ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಗುಡ್ ನೈಟ್, ನಮಸ್ಕಾರ.